ಸ್ಪೆಷಲ್ LOC ಇದ್ರೆ ಮಾತ್ರ ಗುತ್ತಿಗೆ ದುಡ್ಡು. ಕಾಣದ ಕೈಗಳ ಹಸ್ತಕ್ಷೇಪದಿಂದ ಅದಲು ಬದಲು. ಭ್ರಷ್ಟಾಚಾರದ ಮಾತಿನ ಬೆನ್ನಲ್ಲೇ ಗುತ್ತಿಗೆದಾರರ ಶಾಕ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ಗುತ್ತಿಗೆ ಗುನ್ನ. ಯಾವ ಗುತ್ತಿಗೆದಾರರ ಸಂಘದ ಆರೋಪವನ್ನ ಮುಂದಿಟ್ಟುಕೊಂಡು, ಅವರು ಬರೆದಿದ್ದಂತಹ ಪತ್ರವನ್ನ ಮುಂದಿಟ್ಟುಕೊಂಡು ಬಿಜೆಪಿಯ ವಿರುದ್ಧ 40% ಕಮಿಷನ್, 40% ಕಮಿಷನ್ ಹೊಡೆಯುವಂತಹ ಸರ್ಕಾರ, ಪೇ ಸಿಎಂ ಸರ್ಕಾರ, ಎಲ್ಲ ಕ್ಯಾಂಪೇನ್ಗಳನ್ನ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥವರು ಕಾಂಗ್ರೆಸ್ನವರು. ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 40% ಕಮಿಷನ್ನ ಚರ್ಚೆಯಾಗಿತ್ತು. ಯಾಕಂದ್ರೆ ಗ್ಯಾರಂಟಿಗಳಿಗಿಂತ ಹೆಚ್ಚು ಚರ್ಚೆಯಾಗಿದ್ದ ವಿಚಾರ ಕಳೆದ ಚುನಾವಣೆಯಲ್ಲಿ ಯಾವ್ದಾರು ಇದ್ರೆ ಅದು 40% ಕಮಿಷನ್ನ ವಿಚಾರ. ಅಷ್ಟರ ಮಟ್ಟಿಗೆ ಆ ವಿಚಾರವನ್ನ ಕಾಂಗ್ರೆಸ್ನವರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೊಂಬಡ ಬಜಾಯಿಸಿದಂಗೆ ಬಿಜೆಪಿಯವರನ್ನ ಬಜಾಯಿಸ್ತಾ ಹೋದ್ರು. ಬಿಜೆಪಿಯವರ ವಿರುದ್ಧ ನೇರ ಆಪಾದನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸರ್ಕಾರ ಬಂದ ನಂತರ ಒಂದು ನ್ಯಾಯಾಂಗ ತನಿಖೆಯನ್ನು ಕೂಡ ನಡೆಸಿದ್ರು 40% ಕಮಿಷನ್ನ ಮೇಲೆ. ಈಗ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇ ಗುತ್ತಿಗೆದಾರರ ಸಂಘದಿಂದ ಮತ್ತೊಂದು ಆರೋಪ ಎದುರಾಗಿದೆ. ಸರ್ಕಾರಗಳು ಬದಲಾಗಿದೆ, ಗುತ್ತಿಗೆದಾರರ ಹಣೆ ಬರಹ ಬದಲಾಗಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತಿಗೆದಾರರಿಂದ ಮತ್ತೊಂದು ಗುನ್ನ. ಈಗಾಗಲೇ ಗುತ್ತಿಗೆದಾರರು ಸರ್ಕಾರ ರಚನೆ ಆದ ನಂತರ, ಕಾಂಗ್ರೆಸ್ನವರು ಸರ್ಕಾರ ಆಡಳಿತವನ್ನು ಶುರು ಮಾಡಿದ ನಂತರ ಅಲ್ಲಲ್ಲಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು, ಆರೋಪವನ್ನು ಮಾಡ್ತಾ ಇದ್ರು, ಹಣ ಬಿಡುಗಡೆಗೆ ಡೆಡ್ಲೈನ್ ಕೊಡ್ತಾ ಇದ್ರು. ಆದರೆ ಈಗ ಸ್ಪೆಷಲ್ LOC ಅಸ್ತ್ರವನ್ನ ಬಿಟ್ಟಿದ್ದಾರೆ ಗುತ್ತಿಗೆದಾರರು. CM DCM ಸತೀಶ್ ಜಾರಕಿಹೊಳಿಗೆ ಪತ್ರವನ್ನು ಬರೆಯಲಾಗಿದೆ. ಹೊಸ ಆರೋಪಗಳನ್ನು ಇದರಲ್ಲಿ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಗುತ್ತಿಗೆ ಗುನ್ನ ಬಿದ್ದಿರುವಂಥದ್ದು. ನಿಜಕ್ಕೂ ಯಾವ ಮಾತುಗಳನ್ನ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ರು, ಯಾವ ಆಪಾದನೆಯನ್ನ ಕಳೆದ ಬಾರಿಯ ಚುನಾವಣೆಯಲ್ಲಿ ಹೇಳ್ತಾ ಬಂದಿದ್ರು, ಮತ್ತು ತಮ್ಮ ಮೊದಲ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಮಾತೇನು, ಕರ್ನಾಟಕದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನ, ಅದನ್ನ ಕಡಿಮೆ ಮಾಡುವಂತಹ ಕೆಲಸವನ್ನ ತಮ್ಮ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರು. ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಹಂಗಾದ್ರೆ ಯಾವ ಸ್ವರೂಪದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲಿ ಬಿಗಿ ಆಗೋದ್ರ ಬದಲಿಗೆ ಮತ್ತಷ್ಟು ಗುತ್ತಿಗೆದಾರರ ನಡುವೆ ಮಧ್ಯವರ್ತಿಗಳನ್ನ ಬಿಟ್ಟು ಅದರ ಮೂಲಕವಾಗಿ ಹಣ ಹೊಡೆಯುವ ಕೆಲಸ ಹಾಗಾದ್ರೆ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಗಂಭೀರವಾಗಿರ್ತಕ್ಕಂಥ ಆಪಾದನೆ. ಈ ಸರ್ಕಾರದ ವಿರುದ್ಧವೂ ಕೂಡ, ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವೂ ಕೂಡ ಯಾವ ಸರ್ಕಾರ ಸತತವಾಗಿ ಈ ಬಾರಿಯ ಬಜೆಟ್ನಲ್ಲೂ ಕೂಡ 2025-26ರ ಬಜೆಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂತಹ ಬಜೆಟ್ನಲ್ಲೂ ಕೂಡ, ಮಾರ್ಚ್ ತಿಂಗಳಲ್ಲಿ ಮಂಡಿಸಿದಂತಹ ಬಜೆಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ ತನ್ನ ಸರ್ಕಾರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ. ಈಗ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸ್ಪೆಷಲ್ LOC ಅದರ ಮೂಲಕವಾಗಿ ಕಮಿಷನ್ ಅನ್ನು ಹೊಡಿತಾ ಇದ್ದಾರೆ. ಅದರ ಮೂಲಕವಾಗಿ ಗುತ್ತಿಗೆದಾರರಿಗೆ ಪೇಮೆಂಟ್ ಅನ್ನು ಮಾಡ್ತಾ ಇಲ್ಲ. ಪೇಮೆಂಟ್ ಮಾಡಬೇಕು ಅಂದ್ರೆ ಕಿರುಕುಳ ಕೊಡ್ತಾ ಇದ್ದಾರೆ. ಚಿತ್ರದುರ್ಗ ಗುತ್ತಿಗೆದಾರರ ಸಂಘ ಈ ಆಪಾದನೆಯನ್ನ ಮಾಡಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರಿಂದ ಮತ್ತೊಂದು ಪತ್ರ ಸಮರ ಶುರುವಾಗಿದೆ. ಈ ಪತ್ರದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ R ಮಂಜುನಾಥ್ ಅವರು ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಸರಿಯಾದಂತಹ ಪೇಮೆಂಟ್ ಆಗ್ತಾ ಇಲ್ಲ. ಸಣ್ಣ ಗುತ್ತಿಗೆದಾರರಿಗೆ, ಮಧ್ಯಮ ಗುತ್ತಿಗೆದಾರರಿಗೆ, ಇವರುಗಳಿಗೆ ಪೇಮೆಂಟ್ ಆಗ್ತಾ ಇಲ್ಲ. 5 ಲಕ್ಷದಿಂದ 50 ಲಕ್ಷ ರೂಪಾಯಿವರೆಗಿನ ಕಾಮಗಾರಿಯನ್ನು ಮಾಡಿರುವಂತಹ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಸಣ್ಣ ಗುತ್ತಿಗೆದಾರರಿಗೆ ತುಂಬಾ ಸಮಸ್ಯೆ ಆಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇವರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಪತ್ರದಲ್ಲಿ. ಅಷ್ಟೇ ಅಲ್ಲದೆ ಕಳೆದ 3 ವರ್ಷಗಳಿಂದಲೂ ಈ ತೊಂದರೆ ಇದೆ. ಅಂದ್ರೆ ಈ ಸರ್ಕಾರ ಮಾತ್ರ ಅಲ್ಲ, ಹಿಂದಿನ ಸರ್ಕಾರಕ್ಕೂ ಕೂಡ ಬಿಜೆಪಿಯವರು ಕೂಡ ತೀರಾ ಬೀಗಿ ನಡೆಯೋದಕ್ಕೆ ಅವಕಾಶ ಆಗೋದಿಲ್ಲ 3 ವರ್ಷದಿಂದ ಅಂತ ಬರೆದಿದ್ದಾರೆ. 2 ವರ್ಷ ಈ ಸರ್ಕಾರ, ಹಿಂದಿನ 1 ವರ್ಷ, ಕಳೆದ 3 ವರ್ಷಗಳಿಂದ ಇಂಥದ್ದೊಂದು ಸಮಸ್ಯೆ ಇದೆ. ಆದರೆ ಈ ಸರ್ಕಾರಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಅಂಶವನ್ನ ಮೆನ್ಷನ್ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ನಿರ್ದಿಷ್ಟವಾದಂತಹ ಕೆಲವೊಂದು ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ. ಹಣ ರಿಲೀಸ್ಗೆ ಜ್ಯೇಷ್ಠತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಈ ಸರ್ಕಾರ ಹಣ ಬಿಡುಗಡೆ ಮಾಡುವಾಗ ಜ್ಯೇಷ್ಠತೆಯನ್ನು ಕಾಪಾಡುವಲ್ಲಿ, ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡೋದರಲ್ಲಿ ವಿಫಲವಾಗಿದೆ. ಎಲ್ಲ ಇಲಾಖೆಗಳಲ್ಲಿ ಕಾಣದ ಕೈಗಳು, ಸಚಿವರ ಸಂಬಂಧಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರವನ್ನು ನಡೆಸ್ತಾ ಇರುವಂತವರು ಯಾರು, ಯಾರ ಸಂಬಂಧಿಕರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ? ನಾವು ಮತ ಹಾಕಿ ಕಳಿಸಿರ್ತಕ್ಕಂತಹ ಜನಪ್ರತಿನಿಧಿಗಳು ಸರ್ಕಾರವನ್ನು ನಡೆಸ್ತಾ ಇದ್ದಾರೋ, ಅಥವಾ ನಾವು ಮತ ಹಾಕ್ತಾ ಇರುವಂಥದ್ದು ಒಬ್ಬ ಜನಪ್ರತಿನಿಧಿಗೆ ಮಾತ್ರನೋ ಅಥವಾ ಅವರ ಕುಟುಂಬದವರಿಗೋ?
ಈ ಆಪಾದನೆ ನಿಜ ಅಂತೇಳಿ ಆದರೆ ಯಾರಿಗೆ ಹಾಗಾದರೆ ನಾವು ಓಟ್ ಹಾಕ್ತಾ ಇರುವಂಥದ್ದು? ಒಬ್ಬ ವ್ಯಕ್ತಿಯನ್ನು ನಾವು MLA ಆರಿಸುವಂಥದ್ದು ಅಥವಾ ಒಬ್ಬ ಸಚಿವರು MLA ಸಚಿವರಾಗಿ ಆದ ತಕ್ಷಣ ಅವರ ಕುಟುಂಬದವರು ಬಂದು ಇಲ್ಲಿ ನೆಲೆಸ್ತಾರೆ ಅಂತೇಳಿ ಆದರೆ ಯಾರಿಗೆ ನಾವು ಮತ ಹಾಕ್ತಾ ಇರುವಂಥದ್ದು? ಯಾವ ಕಾರಣಕ್ಕೆ ಮತ ಹಾಕ್ತಾ ಇರುವಂಥದ್ದು? ಕಳೆದ 3-4 ತಿಂಗಳುಗಳಿಂದ ಕಾಣದ ಕೈಗಳ ಕಿರಿಕಿರಿ ಹೆಚ್ಚಾಗಿದೆ. ಇದು ಪರ್ಟಿಕ್ಯುಲರ್ ಆಗಿ ಇವರು ಮೆನ್ಷನ್ ಮಾಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ. ಹಾಗಾದರೆ ಮಾರ್ಚ್ 7ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡನೆ ಮಾಡಿರ್ತಕ್ಕಂತಹ ಬಜೆಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಕೆಲಸವನ್ನು ತಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವ ಮಾತಿಗೆ ಏನಾದರೂ ಅರ್ಥ ಇದೆಯಾ? ಕಳೆದ 3-4 ತಿಂಗಳಿನಿಂದ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಬಾಯಿ ಮಾತಿಗೆ ಹಂಗಾದ್ರೆ ಹೇಳ್ತಾ ಇದ್ದಾರಾ ಸಿದ್ದರಾಮಯ್ಯನವರು? ಈ ಪ್ರಶ್ನೆ ಸಹಜವಾಗಿಯೇ ಬರುವಂಥದ್ದಿಲ್ಲಿ. ಹಿಂದಿನ ಸರ್ಕಾರದಲ್ಲಿ ಸ್ಪೆಷಲ್ LOC ಇರಲಿಲ್ಲ, ಈಗ ಆ ಪಿಡುಗು ಹುಟ್ಟಿದೆ ನೋಡಿ. ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ಪೆಷಲ್ LOC ಅನ್ನೋಂಥದ್ದು ಹಿಂದೆ ಇರಲಿಲ್ಲ, ಈಗ ಆ ಪಿಡುಗು ಹುಟ್ಟಿದೆ. ಅದರಿಂದ ಏನಾಗ್ತಾ ಇದೆ? ಸ್ಪೆಷಲ್ LOC ನಮಗೆ ಬೇಡ, ಫಸ್ಟ್ ಕಮ್ ಫಸ್ಟ್ ಪೇಮೆಂಟ್ ಮಾಡಿ, ಅಂದ್ರೆ ಮೊದಲು ಕೆಲಸ ಮಾಡಿದವರಿಗೆ ಮೊದಲು ಹಣ ಬಿಡುಗಡೆ ಮಾಡಿ. ಯಾಕಂದ್ರೆ ಈ ಸೀನಿಯಾರಿಟಿ ಇಲ್ಲದೆ ಹೋದ್ರೆ ಸ್ಪೆಷಲ್ LOC ಅನ್ನುವಂಥದ್ದು ಬಂತು ಅಂತ ಹೇಳಿ ಆದಾಗ ಏನಾಗುತ್ತೆ? ತಮಗೆ ಬೇಕಾದಂಥವ್ರಿಗೆ ಬೇಗನೆ ಪೇಮೆಂಟ್ ಮಾಡಿಸ್ಕೊಳ್ತಾರೆ. ಉಳಿದಂಥವ್ರ ಕತೆ ಏನಾಗಬೇಕು? ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಿರೋವಂಥವ್ರ ಕತೆ ಏನಾಗಬೇಕು? ಇಲ್ಲಿರುವಂತಹ ಪ್ರಶ್ನೆ. ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡಲಿ. ಆ ಮೂಲಕ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆ ಶುರುವಾಯಿತು ಅಂತೇಳಿ ಆದರೆ ಸಹಜವಾಗಿಯೇ ಯಾರಿಗೆ ಸೀನಿಯಾರಿಟಿ ಇದೆ ಅವ್ರದ್ದು ಆ ನಂಬರ್ಗಳ ಪ್ರಕಾರವಾಗಿಯೇ ಹಣ ಬಿಡುಗಡೆ ಆಗ್ತಾ ಹೋದರೆ ಅಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ಇರೋದಿಲ್ಲ. ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆಯೋದಕ್ಕೆ ಅಥವಾ ಕಮಿಷನ್ ಪಡಿತಾ ಕೂರೋದಕ್ಕೆ ಆಸ್ಪದ ಇರೋದಿಲ್ಲ. ಫಸ್ಟ್ ಕಮ್ ಫಸ್ಟ್ ಪೇಮೆಂಟ್ ವ್ಯವಸ್ಥೆಯನ್ನು ಕಾಣದ ಕೈಗಳು ಬದಲಾಯಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವರು ಮಾಡ್ತಾ ಇರುವಂಥ ಆರೋಪಗಳೆಲ್ಲವೂ ಕೂಡ ನಿಜ ಅಂತೇಳಿ ಆದರೆ ಸರ್ಕಾರ ಏನು ಪ್ರಾಮಿಸ್ ಈ ಕರ್ನಾಟಕದ ಜನತೆಗೆ ಮಾಡ್ತು, 40% ಕಮಿಷನ್ ನಡೆಸಿದಂತಹ ಸರ್ಕಾರದ ವಿರುದ್ಧ ಏನು ಕ್ಯಾಂಪೇನನ್ನು ಮಾಡ್ತು, ಆ 40% ಕಮಿಷನನ್ನು ತೊಡೆದು ಹಾಕುವ ಬದಲು ಅದನ್ನು ಉತ್ತೇಜಿಸುವ ಕೆಲಸವನ್ನು ಈ ಸರ್ಕಾರವು ಕೂಡ ಮಾಡ್ತಾ ಇದೆ ಅನ್ನುವಂತಹ ಅನುಮಾನ ದಟ್ಟವಾಗಿ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಇಲ್ಲಿ ಗುತ್ತಿಗೆದಾರರ ಸಂಘದವರ ಮಾತುಗಳನ್ನು ಕೇಳಿದಾಗ ಅವರು ಬರೆದಿರುವಂತಹ ಪತ್ರದ ವಿಚಾರಗಳನ್ನು ಅಂಶಗಳನ್ನು ನಾವು ನೋಡಿದಾಗ ಇಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಾತನಾಡಿರುವಂಥ ಅಂಶಗಳನ್ನು ನಿಮಗೆ ತೋರಿಸ್ತೀವಿ. ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ವ್ಯತ್ಯಾಸ ಇಲ್ಲ ಅಂದರೆ ಆ್ಯಕ್ಚುಲಿ ಹಣ ಬಿಡುಗಡೆ ವಿಚಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇಲ್ಲಿ ಪರ್ಸೆಂಟೇಜ್ ತೊಗೊತಾ ಇದ್ದಾರೆ. ಅದನ್ನು ನಾವು DCMಗೆ ಹೇಳಿದ್ದೀವಿ, CMಗೆ ಹೇಳಿದ್ದೀವಿ, ಎಲ್ಲ ಮಿನಿಸ್ಟ್ರುಗಳಿಗೆ ಹೇಳಿದ್ದೀವಿ. ಆಯಿತು ಅಂತಾರೆ. ಮತ್ತು ಕೊನೆಗೆ ಹಂಗೆ ಹಿಂದಿನ ಸರ್ಕಾರದಲ್ಲಿ ಸ್ಪೆಷಲ್ LOC ಇರಲಿಲ್ಲ. ಈಗ ಈ ಸ್ಪೆಷಲ್ LOC ಅನ್ನೋ ಒಂದು ಪಿಡುಗು ನಮ್ಮಲ್ಲಿ ಉಟ್ಕೊಂಡಿದೆ. ಅಂದರೆ ಸ್ಪೆಷಲ್ LOC ಅಂದರೆ ತಾವೇ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅಂತ. ಬೇಡ, ನಮಗೆ ಯಾವ ಸ್ಪೆಷಲ್ LOC ಬೇಡ, ಫಸ್ಟ್ ಕಮ್ ಫಸ್ಟು 3 ವರ್ಷ ಯಾರು ಹಳೇದಿದೆಯೋ ಅವ್ರಿಗೆ ಪೇಮೆಂಟ್ ಮಾಡಲಿ. ಅದು ಮಾಡ್ತಾ ಇಲ್ಲ. ಅದಕ್ಕೆ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ 55 ರಿಂದ 50 ಲಕ್ಷ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕು. ಮತ್ತು ಜೊತೆಗೆ ಜ್ಯೇಷ್ಠತೆ ಕಾಪಾಡಬೇಕು. ಮತ್ತು ಜೊತೆಗೆ ಥರ್ಡ್ ಪಾರ್ಟಿ ಯಾರು ಸಂಬಂಧಿಕರುಗಳು ಹಸ್ತಕ್ಷೇಪ ಮಾಡಬಾರ್ದು. ಇಷ್ಟು ನಮ್ಮ ಒತ್ತಾಯ. ಇಲ್ಲಿ ಗುತ್ತಿಗೆದಾರ ಸಂಘದವರು ಕೆಲವು ನಿರ್ದಿಷ್ಟ ಮಂತ್ರಿಗಳ ವಿಚಾರದಲ್ಲಿ ನಿರ್ದಿಷ್ಟವಾದಂಥ ಆಪಾದನೆಯನ್ನು ಮಾಡಿದ್ದಾರೆ. ಏನೇನು ಆಪಾದನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೇಳಿದ್ದಾರೆ. ಸತೀಶ್ ಸಂಬಂಧಿಕರ ಕೈವಾಡ ಇದೆ ಅಂತೇಳಿ. ಲೋಕೋಪಯೋಗಿ ಇಲಾಖೆ ಗುತ್ತಿಗೆಗಳಲ್ಲೂ ಕೂಡ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಕರಿಂದ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ. ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಲ್ಲ, ಅವರ ಸಂಬಂಧಿಕರು 3-4 ತಿಂಗಳಿನಿಂದ ಸತೀಶ್ ಸಂಬಂಧಿಯೊಬ್ಬರು ಇಲಾಖೆಯಲ್ಲಿ ತಲೆ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ನೇರವಾಗಿ ಮಾಡ್ತಾ ಇದ್ದಾರೆ. ಸತೀಶ್ ಅವರ ಸಂಬಂಧಿಯೊಬ್ಬರು ಇಲಾಖೆಯಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವರು ಸೀನಿಯಾರಿಟಿ ಮೇಲೆ ನಿರ್ಧಾರ ಮಾಡಿದರೆ ಮಧ್ಯವರ್ತಿಗಳು ಬದಲಾಯಿಸ್ತಾ ಇದ್ದಾರೆ. ಅಂದರೆ ಸಚಿವರು ಸೀನಿಯಾರಿಟಿಯನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಇಲ್ಲಿ, ಆದರೆ ಮಧ್ಯವರ್ತಿಗಳು ಬದಲಾಯಿಸ್ತಾ ಇದ್ದಾರೆ ಅನ್ನುವಂಥ ಆಪಾದನೆಯನ್ನು ಮಾಡಿದರೆ. ಸಣ್ಣ ಗುತ್ತಿಗೆದಾರರಿಗೆ 5 ರಿಂದ 50 ಲಕ್ಷ ಇರುವವರಿಗೆ ಪೇಮೆಂಟ್ ಕ್ಲಿಯರ್ ಆಗಬೇಕು. ಈ ಪೇಮೆಂಟ್ಗಳು ಕ್ಲಿಯರ್ ಆಗಲೇಬೇಕು, ಆದಷ್ಟು ಬೇಗನೆ ಕ್ಲಿಯರ್ ಮಾಡಬೇಕು. ಮಧ್ಯವರ್ತಿಗಳ ಹಾವಳಿಯನ್ನು ಸಚಿವರು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದನ್ನು ಇದೇ ಸಂದರ್ಭದಲ್ಲಿ ಇವರು ಹೇಳ್ತಾ ಇದ್ದಾರೆ. ಈ ಮೂಲಕ ಸಚಿವರ ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವ ಸ್ವರೂಪದಲ್ಲಿ ತಮಗೆ ಪೇಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಬ್ಲಾಕೇಜ್ಗಳಿದ್ದಾವೆ, ಯಾರಿದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗುತ್ತಿಗೆದಾರರ ಸಂಘದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಂಘದವರು ಮಾಡಿರುವ ಆರೋಪಕ್ಕೆ ಸಚಿವರು ಏನು ಹೇಳಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀವಿ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಲ್ಲ ಇಲಾಖೆಗಳು ಕಾಣದ ಕೈಗಳು, ಎಲ್ಲರೂ ಅವರು ರಿಲೇಟಿವ್ಸು ಅವ್ರ ಬಂಧು ಬಳಗದವರು ಯಾರೋ ಒಂದು ಇಲಾಖೆ ಕಂಟ್ರೋಲ್ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ.
ಈವನ್ ನಮ್ಮ PWDನಲ್ಲಿ ಇದುವರೆಗೂ ಅವ್ರು ಭಾಳ ಒಳ್ಳೆ ಮಿನಿಸ್ಟ್ರು ನಮಗೆ. ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫರೆನ್ಸ್ ಆಗಿದ್ದಾರೆ. ಆ ಮಿನಿಸ್ಟ್ರು ಅವರು ಏನು ಗೊತ್ತಾ, ಮಿನಿಸ್ಟ್ರುಗಳು ಏನೋ ಡಿಸಿಷನ್ ತೊಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತೊಗೊಂಡಿರ್ತಾರೆ. ಅವರು ಅದನ್ನು ಬದಲಾಯಿಸಿ ಮಾಡೋವಂಥ ಕೆಲಸ ಮಾಡ್ತಾರೆ. ಯಾರು ಅಧಿಕಾರಿಗಳು ಸೆಕ್ರೆಟರಿಗಳು ಕೇಳಿದರೆ, OSD ಕೇಳಿದರೆ, ಯಾರು ಕೇಳಿದ್ರು ಕೂಡ ಯಾರೂ ಸಹ ನಮಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಯಾರಿಗೆ ಗೊತ್ತಿದ್ದು? ಸೊ ಇದಾಗಬಾರ್ದು. ಇಲ್ಲ, ಆ ರೀತಿ ಯಾರು ಬರೋಲ್ಲ, ಮಾಡಲ್ಲ. ಬಂದಿರ್ತಾರೆ ಅವರು, ನಮಗೆ ಬೇಕಂತ ಇಂಥವ್ರು ಕೊಡತ್ತೆ ಎಲ್ಲರೂ ಶಿಫಾರಸು ಮಾಡ್ತಾರೆ. ಎಲ್ಲರೂ ಬರ್ತಾರೆ, ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಕಾರ್ಯಕರ್ತರು ಹೇಳ್ತಾರೆ, ಅಸೋಸಿಯೇಷನವ್ರು ಹೇಳ್ತಾರೆ, ಸ್ಪೆಷಲ್ನಲ್ಲಿ ನಮಗೂ ಕೂಡ ಅಂತ. ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲಿ ಏನೋ ತಪ್ಪೇನಿಲ್ಲ, ಹೇಳಲಿಕ್ಕೆ. ಅದು ಸ್ಪೆಷಲ್ ಇವ್ರದೇ ಎಕ್ಸ್ಟ್ರಾ ಕೊಡಲಿಕ್ಕೆ ಇದೆ. ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಹೀಗೆ ಇದು ಸಚಿವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಆದರೆ ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರ ಇಲಾಖೆಯಲ್ಲೂ ಕೂಡ ಉಪಮುಖ್ಯಮಂತ್ರಿಗಳ ಇಲಾಖೆಯಲ್ಲೂ ಕೂಡ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥ ಆಪಾದನೆಯನ್ನು ಮಾಡಲಾಗಿದೆ. DK ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆಯಲ್ಲೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ ಅನ್ನುವಂಥ ಆಪಾದನೆಯನ್ನು ಇಲ್ಲಿ ಗುತ್ತಿಗೆದಾರರ ಸಂಘದವರು ಮಾಡ್ತಾ ಇದ್ದಾರೆ. 4 ನೀರಾವರಿ ನಿಗಮಗಳಲ್ಲೂ ಕೂಡ ಪೇಮೆಂಟ್ ಆಗುವಂಥದ್ದು, ಅಂದರೆ ಕಾಮಗಾರಿಯನ್ನು ಮುಗಿದ್ರೂ ಕೂಡ ಪೇಮೆಂಟ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಆಪಾದನೆಯನ್ನು DCM ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಮಾಡಿದ್ದಾರೆ. ಜ್ಯೇಷ್ಠತೆ ಆಧಾರದ ಬದಲು ವಿಶೇಷ LOC ಸೃಷ್ಟಿಯಾಗಿದೆ ಅನ್ನುವಂಥದ್ದು ಇಲ್ಲೂ ಕೂಡ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ವಿಶೇಷ LOC ಅನ್ನುವಂಥದ್ದೇ ನಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಬಲಾಢ್ಯರಿಗೆ 100ರಿಂದ 150 ಕೋಟಿ ರೂಪಾಯಿವರೆಗೂ ಕೂಡ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಅಂದರೆ ದೊಡ್ಡ ಕಾಂಟ್ರಾಕ್ಟರ್ಗಳು, ದೊಡ್ಡ ಗುತ್ತಿಗೆದಾರರುಗಳು, ಇವರುಗಳಿಗೆ 100 ಕೋಟಿ 150 ಕೋಟಿ ರೂಪಾಯಿ ಪೇಮೆಂಟ್ ಕೂಡ ಆಗುತ್ತೆ. ಆದರೆ ಸಣ್ಣವರಿಗೆ ಆಗ್ತಾ ಇಲ್ಲ, 50 ಲಕ್ಷ ಕೋಟಿಯ ಲೆಕ್ಕದಲ್ಲಿ ಆಗ್ತಾ ಇಲ್ಲ. ಮಧ್ಯವರ್ತಿಗಳು, ಕಾಣದ ಕೈಗಳು ವ್ಯವಸ್ಥೆಯನ್ನು ಹದಗೆಡಿಸಿವೆ ಅನ್ನುವಂಥ ಆಪಾದನೆಯನ್ನು ಗುತ್ತಿಗೆದಾರರ ಸಂಘದವರು DCM ಅವರ ಇಲಾಖೆಗಳಿಗೂ ಕೂಡ ಹೇಳಿದ್ದಾರೆ. DCM ಹಾಗೂ MDಗಳಿಗೆ ಪತ್ರ ಬರೆದರೂ ಕೂಡ ಪ್ರಯೋಜನ ಆಗಿಲ್ಲ. ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ, ನೀರಾವರಿ ನಿಗಮಗಳ MDಗಳಿಗೆ ಪತ್ರ ಬರೆದಿದ್ದೀವಿ, ಆದರೆ ಉಪಯೋಗ ಆಗಿಲ್ಲ ಅನ್ನುವಂಥ ಆಪಾದನೆ ಮಾಡ್ತಿದ್ದಾರೆ. ವಿಶೇಷ LOC ಹಾಗೂ ಕಾಣದ ಕೈಗಳಿಗೆ ಕಡಿವಾಣವನ್ನು ಹಾಕಬೇಕು ಅನ್ನುವಂತಹ ಒತ್ತಾಯವನ್ನು ಗುತ್ತಿಗೆದಾರರ ಸಂಘದವರು ಮಾಡ್ತಾ ಇರುವಂಥದ್ದು. ಇಲ್ಲಿ ಗುತ್ತಿಗೆದಾರರ ಸಂಘದವರ ಆಪಾದನೆ ಮತ್ತು ಶಿವಕುಮಾರ್ ಅವರ ಉತ್ತರವನ್ನು ನಿಮಗೆ ತೋರಿಸ್ತೀನಿ. MDಗಳಿಗೂ ಸಹ ಫೋನ್ ಮಾಡಿದ್ವಿ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ, ಏನು ಇದೇ ಇಲ್ಲ. ಯಾರೂ ಸಹ ಅಷ್ಟೇ ಬಲಾಢ್ಯರಿಗೆ 100-150 ಕೋಟಿ ಪೇಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಕಾಂಟ್ರಾಕ್ಟ್ಗಳು 5ರಿಂದ 10 ಕೋಟಿ, 5ರಿಂದ 50 ಲಕ್ಷದವರೆಗೂ ಕೊಡುವಂಥ ಕಾಂಟ್ರಾಕ್ಟ್ಗಳು ಇದುವರೆಗೂ DCM ನೀರಾವರಿ ಇಲಾಖೆಯಲ್ಲಿ ಯಾವ ನಿಗಮಗಳಲ್ಲೂ ಪೇಮೆಂಟ್ ಮಾಡ್ತಾ ಇಲ್ಲ. ಹೀಗೆ ಇಲ್ಲಿ ಇವರು ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ. ಪೇಮೆಂಟನ್ನು, ಅಂದರೆ ಗುತ್ತಿಗೆ ಮುಗಿದಿರುತ್ತೆ, 3 ವರ್ಷಗಳಿಂದಲೂ ಕೂಡ ಗುತ್ತಿಗೆಯ ಹಣಕ್ಕೆ ಕಾಯ್ತಾ ಇರುವಂಥದ್ದು ಇದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ. ಒಂದು ಗುತ್ತಿಗೆಯನ್ನು ತೆಗೆದುಕೊಂಡ ನಂತರ 3 ವರ್ಷಗಳ ನಂತರ ಅದಕ್ಕೆ ಪೇಮೆಂಟ್ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ. ಈ ರೀತಿಯಾಗಿ ಗುತ್ತಿಗೆಯಲ್ಲಿ ಪೇಮೆಂಟ್ ಆಗುವಂಥದ್ದು ಈ ರೀತಿ ಅಂತ ವಿಳಂಬ ಆಗ್ತಾ ಹೋದಾಗ ಅಲ್ಲಿ ಭ್ರಷ್ಟಾಚಾರದ ಮೀಟರ್ ಕೂಡ ಜೋರಾಗಿ ಓಡ್ತಾ ಇರುತ್ತೆ. ಹಿಂದಿನವ್ರದ್ದು 40%, ಅದರ ಮೇಲೆ ಈಗಿನವ್ರದ್ದು ಸೇರಿಸಿ ಪರ್ಸೆಂಟೇಜ್ ಕೊಡಬೇಕಂತ ಪರಿಸ್ಥಿತಿ ಬಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಪರ್ಸೆಂಟೇಜನ್ನು ಕೊಡ್ತಾ ಕೂರಬೇಕಾಗತ್ತೆ ಒಬ್ಬ ಗುತ್ತಿಗೆದಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ಇಲ್ಲಿ DCM DK ಶಿವಕುಮಾರ್ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿರುವಂಥ ಆರೋಪಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮೇಲೆ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ತೋರಿಸ್ತೀನಿ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ, ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡಲ್ಲ. ಯಾರಿದ್ರೆ ಬರೆದು ಕೊಡಲಿ ನಮಗೆ. ಇಲ್ಲಿ ಭಾಳ ಸಂತೋಷ, ನಾನು ಮಾಡಿರ್ಬೋದು, ನಾನಿಲ್ಲ ಅಂತ ಎಲ್ಲ ಮಾಡಿರ್ಬೋದು, ಎಲ್ಲರ ಮೇಲೂ ಮಾಡಿರ್ಬೋದು. ಕೊಡಲಿ, ಇಂಥ ಕೊಡಲಿ. ನಾನು ಹೇಳ, ಈಗ ನಮ್ಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ, ಇವನ್ ಬಿಲ್ ಕೊಡಿ, ಅವ್ನ್ ಬಿಲ್ ಕೊಡಿ, ಅದು ಕೊಡಿ ಅಂತ. ಏನು ಒಂದು 10% 12% ಕೊಟ್ಟಿರ್ತೀವಿ ನಾವು. ಈಗ ಅವ್ರಿಗೆ ಗುತ್ತಿಗೆದಾರರಿಗೆ ನಾನು ಹೇಳ್ತೀನಲ್ಲ ಅಂತಂದ್ರೆ ನೀವು ರೇಟಿಂಗಲ್ಲಿ ಬರ್ದುಕೊಡಿ ಅಂತ. ನನಗೆ ಯಾವ ಸ್ಪೆಷಲ್ ಇಲ್ಲ, ಏನಿಲ್ಲ. ಇದರ ನಡುವೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಪರ್ಟಿಕ್ಯುಲರ್ ಆದಂತಹ ಆಪಾದನೆಯನ್ನು ಗುತ್ತಿಗೆದಾರರ ಸಂಘ ಮಾಡಿದೆ. ಅದು ಸಚಿವ ಬೋಸರಾಜ್ ಅವರ ಬಗ್ಗೆ. ಬೋಸರಾಜ್ ಮಗನ ಕೈವಾಡ ಇದೆ ಅಂತೇಳಿ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಚಿವ ಬೋಸರಾಜ್ ಅವರ ಮಗನ ಹಸ್ತಕ್ಷೇಪ ಇದೆ, ಬೋಸರಾಜ್ ಅವರ ಮಗನ ಹಸ್ತಕ್ಷೇಪ ಇದೆ ಅನ್ನುವಂತಹ ನೇರ ಆಪಾದನೆಯನ್ನು ಮಾಡಿದ್ದಾರೆ. ಅನುದಾನ ಪೇಮೆಂಟ್ ಮಾಡುವ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಸಚಿವ ಬೋಸರಾಜ್ ಅವರ ವಿರುದ್ಧ
ಹೊರಿಸಿದ್ದಾರೆ, ಅವರ ಮಗನ ವಿರುದ್ಧ ಹೊರಿಸಿದ್ದಾರೆ. ಸಚಿವರ ಸಂಬಂಧಿಕರು ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ತಪ್ಪು ಅನ್ನುವಂಥ ಮಾತನ್ನು ಇದೇ ಸಂದರ್ಭದಲ್ಲಿ ಇಲ್ಲಿ ಗುತ್ತಿಗೆದಾರರ ಸಂಘದವರು ಹೇಳ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಗುತ್ತಿಗೆದಾರರ ಸಂಘದವರ ಆಪಾದನೆ ಏನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬೋಸರಾಜ್ ಸಾಹೇಬ್ರ ಹತ್ರನೂ ಬಂದರೆ ಅಷ್ಟೇ, ಅವರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅವ್ರ ಮಗನೇ ಡೈರೆಕ್ಟಾಗಿ ಹಸ್ತಕ್ಷೇಪ ಮಾಡ್ತಾರೆ. ಅನುದಾನ ಇರ್ಬೋದು, ಪೇಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಅವರು ಯಾಕೆ ಬೇಕು? ಬೇಡ, ಕನ್ಸರ್ನ್ ಮಿನಿಸ್ಟ್ರುಗಳು ಕೆಲಸ ಮಾಡಲಿ, ಕನ್ಸರ್ನ್ ಮಿನಿಸ್ಟ್ರುಗಳು ಅವರು ಆನ್ಸರ್ ಮಾಡಲಿ. ಅದು ಬಿಟ್ಬಿಟ್ರೆ ಹಸ್ತಕ್ಷೇಪ ಸಂಬಂಧಿಕರುಗಳು ಮಾಡೋದು ತಪ್ಪು ಅಂತಂದೇಳಿ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘದ ಪರವಾಗಿ ನಾನು ಅದನ್ನು ಖಂಡಿಸ್ತಾ ಇದ್ದೀವಿ. ಅವ್ರು ಹೇಳಿ, ಬಂದು ನಾಳೆ ಹೇಳಿ, ಯಾರು ಕೊಟ್ಟರು, ಏನು ಮಾಡಿದ್ರು, ಯಾವ ಇಲಾಖೆದಲ್ಲಿ ಕೊಟ್ಟರು, ಏನು ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದಾಗಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ಗೊತ್ತಾಯ್ತಾ? ಆ ರೀತಿ ಏನಾದ್ರೂ ಆದ್ರೆ ನಾನು ರಿಸೈನ್ ಮಾಡ್ತೀನಿ. ಆಗಲೇ ಸ್ಪಷ್ಟವಾಗಿ ಹೇಳಿದ್ರೆ ಯಾರು ಮಧ್ಯವರ್ತಿಗಳು ಪ್ರಶ್ನೆ ನನ್ನ ಇಲಾಖೆಯಲ್ಲಿ ಬರೋದಿಲ್ಲ. ನಾನೇ ಸ್ವತಃ ನೋಡ್ತೀನಿ, ನಾನೇ ಆದೇಶಗಳು ನಿರ್ಧಾರಗಳು ತಗೊಂತೀನಿ ನಮ್ಮ ಇಲಾಖೆಯಲ್ಲಿ. ಹಂಗಾಗಿ ಯಾರು ಇದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಆರೋಪ ಸುಳ್ಳು ಅಂತ ಹೇಳ್ತೀನಿ. ತಮ್ಮ ಪುತ್ರನ ಹಸ್ತಕ್ಷೇಪ ಇಲ್ಲ ಇಲಾಖೆಯಲ್ಲಿ? ಎಲ್ಲರೂ ಯಾರ್ದು ಇಲ್ಲ ಅಂತ ಹೇಳ್ತೀನಿ ನಾನು, ಯಾರ್ದು ಇಲ್ಲ. ಹೀಗೆ ತಮ್ಮ ಮೇಲೆ ಬಂದಿರುವಂಥ ಆಪಾದನೆಗಳನ್ನು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಸಹಜ, ಸರ್ವೇ ಸಾಮಾನ್ಯ. ಒಬ್ಬರು ತನಿಖೆ ಮಾಡ್ತಿದ್ದಾರೆ, ಮತ್ತೊಬ್ಬರು LOC ಕೊಟ್ಟರೆ ತಪ್ಪೇನು? ಸ್ಪೆಷಲ್ LOC ಇರುವಂಥದ್ದು ನಮ್ಮ ಕಾರ್ಯಕರ್ತರು, ಇವರು ಮುಖಂಡರು ಇವರೆಲ್ಲ ಕೇಳಿದಾಗ ನಾವು ಅದಕ್ಕೆ ಒಂದು ಕೊಡೋದಕ್ಕಿರುವಂಥ ಸ್ಪೆಷಲ್ LOC ಅದರಲ್ಲಿ ಒಂದು 10% 12% ಪೇಮೆಂಟನ್ನು ರಿಲೀಸ್ ಮಾಡ್ತೀವಿ. ಪೂರ್ತಿಯಾಗಿ ಏನು ಪೇಮೆಂಟ್ ರಿಲೀಸ್ ಮಾಡಲ್ಲ. ಉಳಿದಂಗೆ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಥವಾ ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡ್ಕೊಂಡೇ ಕೊಡ್ತೀವಿ, ಪ್ರಯಾರಿಟಿ ಬೇಸಿಸ್ ಆಗಿ ಕೊಡ್ತಿದ್ದೀವಿ ಅನ್ನೋಂಥ ಮಾತುಗಳನ್ನು ಕೇಳ್ತಿದ್ದಾರೆ. ಆದರೆ ಇದು BJPಯವರಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಕೂಡ ಸಿಕ್ಕಿದೆ. ಯಾಕಂದರೆ ಕಾಂಗ್ರೆಸ್ನವರು ಹೇಗೆ ಸರಿಸುಮಾರು 2 ವರ್ಷಗಳ ಕಾಲ BJPಯವ್ರನ್ನ PCM ಹಾಗೂ 40% ಕಮಿಷನ್ ಸರ್ಕಾರ ಅಂತ ಹೇಳ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೂ ಹೇಳ್ಕೊಂಡು ತಿರುಗಾಡಿದ್ರಲ್ಲ, ಈಗ ಅವರ ಬುಡಕ್ಕೂ ಕೂಡ ಅದೇ ಬಂದಿದೆ. ಕಾಣದ ಕೈವಾಡ BJP ಕೈಗೆ ದೊಡ್ಡ ಅಸ್ತ್ರವನ್ನು ತಂದುಕೊಟ್ಟಿದೆ. ಜನಾಕ್ರೋಶ ಮಾಡ್ತಾ ಇರುವಂತಹ, ಜನಾಕ್ರೋಶದ ಯಾತ್ರೆಯನ್ನು ಮಾಡ್ತಾ ಇರುವಂಥ BJPಗೆ ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಅಸ್ತ್ರಗಳು ಸಿಗ್ತಾ ಇದ್ದಾವೆ. ಮೊನ್ನೆಷ್ಟೇ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತೇಳಿ ಬೇರೆನ್ಯಾರು ಅಲ್ಲ, ಮುಖ್ಯಮಂತ್ರಿಯವರ ಹಣಕಾಸು ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತಹ ಮಾತು. ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಅಂತ ಹೇಳುವಂಥ ಮಾತನ್ನು ನಿನ್ನೆ ಅವರು ತಮ್ಮ ಮಾತಿಗೆ ಸಮರ್ಥನೆಯನ್ನು ಕೊಟ್ಟರು. ನಾನು ಹೇಳಿದ್ದು ಸರಿಯಾಗಿದೆ, ಎಲ್ಲವೂ ಸರಿಪಡಿಸಬೇಕು, ನಾಮಿನೇಷನ್ ಹಾಕುವಲ್ಲಿಂದಲೇ ಭ್ರಷ್ಟಾಚಾರ ಶುರುವಾಗುತ್ತೆ, ಹೀಗಾಗಿ ಎಲ್ಲವೂ ಸರಿಯಾಗಬೇಕು ಅನ್ನೋಂತಹ ಧಾಟಿಯಲ್ಲಿ ರಾಯರೆಡ್ಡಿಯವರು ಮಾತನಾಡಿದರು. ಅಲ್ಲದೆ ಮುಖ್ಯಮಂತ್ರಿಯವ್ರಿಗೆ ಬೇಕಿದ್ರೆ ನಾನು ಇದನ್ನು ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಕಾಂಟ್ರಾಕ್ಟರ್ಗಳಿಂದ ಸ್ಪೆಷಲ್ LOC, ಕಾಣದ ಕೈಗಳ ಹಸ್ತಕ್ಷೇಪದ ಆರೋಪ ಬಂದಿದೆ. ಯಾವ ಸ್ವರೂಪದಲ್ಲಿ ಕಾಂಟ್ರಾಕ್ಟರ್ಗಳ ಸಂಘದವರು ಒಂದು ಪತ್ರವನ್ನು ಅವತ್ತು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಬರೆದ್ರು ಅನ್ನುವಂಥದ್ದನ್ನೇ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರ ಆದಿಯಾಗಿ ಇಡೀ ಕಾಂಗ್ರೆಸ್ನವರು BJPಯ ಮೇಲೆ ಮುಗಿಬಿದ್ರಲ್ಲ, ಇವತ್ತು ಅದೇ ಗುತ್ತಿಗೆದಾರರ ಸಂಘದವರು ಆರೋಪವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ಹೀಗಾಗಿ ರಾಯರೆಡ್ಡಿಯವರ ಮಾತು, ಕಾಂಟ್ರಾಕ್ಟರ್ಗಳ ಆರೋಪವನ್ನು ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು BJPಯವರು ಕೂಡ ಮಾಡ್ತಾ ಇದ್ದಾರೆ. ಜನಾಕ್ರೋಶದುದ್ದಕ್ಕೂ ಇದನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ BJPಯವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮತ್ತು ಈ ಆರೋಪವನ್ನು ಈಗ ಕಾಂಗ್ರೆಸ್ನವರ ವಿರುದ್ಧ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನರ ದುರಂತ ಏನು ಗೊತ್ತಾ? ಕರ್ನಾಟಕದ ಜನರ ದುರಂತ ಎರಡೂ ಕಡೆಯವರ ಮೇಲೆ ಸೇಮ್ ಆಪಾದನೆ ಇರುವಂಥದ್ದು. ಅವ್ರನ್ನೂ ಹೊಗಳಂಗಿಲ್ಲ, ಇವರನ್ನು ತೆಗಳಂಗಿಲ್ಲ, ಇವ್ರನ್ನೂ ಹೊಗಳಂಗಿಲ್ಲ, ಅವ್ರನ್ನೂ ತೆಗಳಂಗಿಲ್ಲ. ಈ ಸ್ವರೂಪದಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡಿದರೆ, ಹಾಗೆಯೇ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಮಾತನಾಡಿದರೆ ತೋರಿಸ್ತೀವಿ. ಅನೇಕ ಮಂತ್ರಿಗಳು ಕೂಡ ಇವತ್ತು ಅವ್ರ ಮನೆಯಲ್ಲಿರ್ತಕ್ಕಂಥವ್ರು, ಅವ್ರ ಕುಟುಂಬದಲ್ಲಿರ್ತಕ್ಕಂಥವ್ರು ಹಸ್ತಕ್ಷೇಪ, ಭಾಳ ದೊಡ್ಡದಾಗಿರ್ತಕ್ಕಂಥ ಹಸ್ತಕ್ಷೇಪ ಇವತ್ತು ಆಗ್ತಾ ಇರೋದು ಕೂಡ ಅಷ್ಟೇ ಸತ್ಯವಾಗಿದೆ. ಯಾಕಂದರೆ ಮಂತ್ರಿಗಳಿಲ್ಲಂದ್ರೆ ಮಂತ್ರಿಗಳ ಮಗ ಆಗಲಿ ಅಥವಾ ಅವ್ರ ಮನೆಯವರಾಗಲಿ ಈ ರೀತಿಯಾದಂಥ ಅನೇಕ ವ್ಯವಸ್ಥೆಯನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಈ ಭ್ರಷ್ಟಾಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ಕೆಲಸ 100% ನಡೆದಿದ್ದು ಇದು ಸಂಗತಿ, ನಿಜವಾಗಿರ್ತಕ್ಕಂಥ ಸಂಗತಿ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ನೋಡೋಣ, ಈಗ ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾನು ಕೂಡ ಅವ್ರು ಏನು ದೂರು ಕೊಟ್ಟಿದ್ದಾರೆ ಖಂಡಿತ ವಿಚಾರ ಮಾಡ್ತೇನೆ. ಹೀಗೆ ಆಪಾದನೆಗೆ ನೋಡೋಣ, ಮಾಡೋಣ, ತನಿಖೆ ನಡೆಸೋಣ, ಈ ರೀತಿಯಾದಂಥ ಭರವಸೆಗಳು ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ. ಆದರೆ ಪ್ರಶ್ನೆ ಇರುವಂಥದ್ದು ತನಿಖೆ ನಡೆಸುವಂಥದ್ದು ಮಾತ್ರ ಅಲ್ಲ, ಈ ಭ್ರಷ್ಟಾಚಾರಕ್ಕೆ ಸಂಪೂರ್ಣವಂತ ಕಡಿವಾಣ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡಲೇಬೇಕಾಗಿದೆ. ಇಲ್ಲದೇ ಹೋದರೆ ಹಿಂದಿನ ಸರ್ಕಾರವನ್ನು ಜನ ಮನೆ ಕಳಿಸಿ ಇನ್ನೊಂದು ಸರ್ಕಾರವನ್ನು ರಚನೆ ಮಾಡಿದ್ದಾರೆ.
ಇವ್ರನ್ನೂ ಕೂಡ ಮನೆ ಕಳಿಸುವಂಥದ್ದು ಮಾತ್ರ ಪ್ರಶ್ನೆ ಆಗೋದಿಲ್ಲ. ಆದರೆ ಅನಿವಾರ್ಯವಾಗಿ ಯಾರಿಗೊಬ್ಬರಿಗೆ ಮತ ಹಾಕಲೇಬೇಕಾಗುತ್ತೆ. ಇಂಥದ್ದೊಂದು ದುರಂತದ ಪರಿಸ್ಥಿತಿಯನ್ನು ಕರ್ನಾಟಕಕ್ಕೆ ನಿರ್ಮಾಣ ಆಗಬಾರ್ದು ಅಂತ ಹೇಳಿದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಲೇಬೇಕಾಗುತ್ತೆ.